ಅರಿಸಿನ ಕೃಷಿಯಲ್ಲಿ ಹೊಸದೊಂದು ತಂತ್ರಜ್ಞಾನ ಬೆಳಕಿಗೆ ಬಂದಿದೆ. ಉತ್ತಮ ತಳಿಯ ಆಯ್ಕೆಯ ಜೊತೆಗೆ ಇಂಥದ್ದೊಂದು ವಿನೂತನ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡಿದ್ದೇ ಆದರೆ ರೈತರು ಉತ್ಪಾದನಾ ವೆಚ್ಚವನ್ನ ಕಡಿಮೆ ಮಾಡಿಕೊಂಡು ಉತ್ಕೃಷ್ಟವಾಗಿ ಅರಿಸಿನ ಬೆಳೆಯಬಹುದು. ಈ ಒಂದು ಹೊಸ ತಂತ್ರಜ್ಞಾನ ಮತ್ತು ಇದರ ಪ್ರಯೋಜನಗಳ ಕುರಿತು ರೈತರಲ್ಲಿ ಅರಿವು ಮೂಡಿಸುವ ಕೆಲಸವನ್ನ ಅರಭಾವಿಯ ತೋಟಗಾರಿಕೆ ಕಾಲೇಜಿನ ವಿಜ್ಞಾನಿಗಳು ಮಾಡುತ್ತಿದ್ದಾರೆ. ಅರಿಶಿಣ ರಾಜ್ಯದಲ್ಲಿ ಬೆಳೆಯಲಾಗುವ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲೊಂದು. ಕರ್ನಾಟಕದಲ್ಲಿ ಸುಮಾರು 15,000 ಹೆಕ್ಟೇರ್ ಪ್ರದೇಶದಲ್ಲಿ ಇದನ್ನ ಬೆಳೆಯಲಾಗ್ತಾ ಇದ್ದು, ಉತ್ತರ ಮತ್ತು ದಕ್ಷಿಣದ ಕೆಲವು ಜಿಲ್ಲೆಗಳಲ್ಲಿ ಇದರ ಕ್ಷೇತ್ರ ಹೆಚ್ಚಿದೆ. ಉತ್ತರಕ್ಕೆ ಬಂದ್ರೆ ಬೆಳಗಾವಿ, ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಅಂದಾಜು 6,000 ಹೆಕ್ಟೇರ್ ಪ್ರದೇಶದಲ್ಲಿ ಇದರ ಬೇಸಾಯವಿದೆ. ಇಂದು ಅರಿಶಿಣ ಬೆಳೆಗಾರ ಏರುಮಡಿ, ಹನಿ ನೀರಾವರಿ, ರಸಾವರಿಯಂತಹ ಆಧುನಿಕ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಎಕರೆವಾರು ಇಳುವರಿಯನ್ನ ಹೆಚ್ಚಿಸಿಕೊಂಡಿದ್ದಾನೆ. ಆ ಸಾಲಿನಲ್ಲಿ ಈಗ ಮತ್ತೊಂದು ತಂತ್ರಜ್ಞಾನ ಬೆಳಕಿಗೆ ಬಂದಿದೆ. ಅದುವೇ ಒಂಟಿಗಣ್ಣಿನ ಸಸಿ ನಾಟಿ. ಸಾಮಾನ್ಯವಾಗಿ ಅರಿಶಿಣ ಬೆಳೆಗಾರ ನಾಟಿ ಮಾಡೋಕೆ ಎಕರೆಗೆ ಸುಮಾರು 8 ರಿಂದ 13 ಕ್ವಿಂಟಾಲ್ನಷ್ಟು ಬೀಜದ ಗಡ್ಡೆಗಳನ್ನ ಬಳಕೆ ಮಾಡುತ್ತಿದ್ದಾನೆ. ಆದ್ರೆ ನಿಮ್ಗೆ ಆಶ್ಚರ್ಯ ಆಗಬಹುದು, ಈ ಹೊಸ ತಂತ್ರಜ್ಞಾನದಲ್ಲಿ ಬೇಕಾಗುವುದು ಕೇವಲ 1 ರಿಂದ 1.5 ಕ್ವಿಂಟಾಲ್ ಬೀಜದ ಗಡ್ಡೆ ಮಾತ್ರ. ಈ ಸಸಿಗಳ ನಾಟಿಯಿಂದ 30% ಖರ್ಚಿನಲ್ಲಿ ಉಳಿತಾಯವಾಗುವುದಲ್ಲದೆ ಇನ್ನೂ ಹಲವಾರು ಪ್ರಯೋಜನಗಳಿವೆ ಅಂತಾರೆ ತೋಟಗಾರಿಕಾ ವಿಜ್ಞಾನಿಗಳು. ಸಾಮಾನ್ಯವಾಗಿ ನಮಗೆ ಈ ಪೂರ್ತಿ ಗಡ್ಡೆಗಳಿಂದ ಅಥವಾ ನಾವು ರೈಜೋಮ್ ಅಂತೀವಿ, ಅದನ್ನ ನಾಟಿ ಮಾಡ್ತಕ್ಕಂಥ ಪದ್ಧತಿ ರೈತರು ಅನುಸರಿಸ್ತಾ ಇದ್ರು. ಆದರೆ ಇದರಲ್ಲಿ ನಮಗೆ ಸುಮಾರು ಬೀಜದ ಪ್ರಮಾಣನೇ 30% ಖರ್ಚು ಬರ್ತಾ ಇತ್ತು. ಹಾಗಾಗಿಬಿಟ್ಟು ಮತ್ತು ಅದರಿಂದ ಅನೇಕ ರೋಗ ರುಜಿನಗಳು ಬರ್ತಕ್ಕಂಥ ಸಾಧ್ಯತೆ ತುಂಬ ಹೆಚ್ಚಾಗಿತ್ತು. ಹಾಗಾಗಿಬಿಟ್ಟು ಇದನ್ನು ರೈತರಿಗೆ ನಾವು ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ಬೆಳಿಬೇಕು ಅಂತ ತೋರಿಸ್ಕೊಡ್ಲಿಸುವಾಗಿ ಇಂದು ಒಂಟಿ ಕಣ್ಣಿನಿಂದ ಬೆಳೆದಿರ್ತಕ್ಕಂಥ ಒಂಟಿ ಕಣ್ಣಿನ ಸಸ್ಯ ತಯಾರಿಸಿಬಿಟ್ಟು ಪ್ರೋಟ್ರೇಗಳಲ್ಲಿ ಸಸ್ಯ ತಯಾರಿಸಿ ಬೆಳೆದಿರ್ತಕ್ಕಂಥ ಅರಿಶಿಣ ಬೆಳೆ ಮುಂದೆ ನಾವು ನಿಂತಿದ್ವಿ. ತುಂಬ ಚೆನ್ನಾಗಿ ಬಂದಿದೆ. ಈ ಒಂಟಿ ಕಣ್ಣಿನಿಂದ ಸಸ್ಯ ತಯಾರಿಸಿದರೆ ಒಂದು ಸಸಿಗೆ ಸುಮಾರು ₹1 10 ಪೈಸಷ್ಟು ಬರುತ್ತೆ. 1 ಹೆಕ್ಟೇರಿಗೆ ಸುಮಾರು 20,000 ಸಸಿಗಳು ಬೇಕಾಗ್ತವೆ. ಹಾಗಾಗಿಬಿಟ್ಟು ರೈತರಿಗೆ ಕಡಿಮೆ ಖರ್ಚು ಬರುತ್ತೆ. ಜೊತೆಗೆ ಇದನ್ನು ಕಟಾವು ಮಾಡಿದ ನಂತರ ನಾವು ಮತ್ತೆ 2-3 ವರ್ಷಗಳ ತನಕ ಇದನ್ನು ಪುನರಾವರ್ತಿಯಾಗಿ ಬೀಜವಾಗಿ ಸಹ ಬೆಳೆಸ್ಕೋಬಹುದು. ಹಾಗಾಗಿಬಿಟ್ಟು ರೈತರಿಗೆ ನಿಜವಾಗ್ಲೂ ಇದು ಒಂದು ವರದಾನ. ಖರ್ಚು ಕಡಿಮೆ ಇರುತ್ತೆ, ಹೆಚ್ಚಿಗೆ ಉತ್ಪನ್ನ ಬರುತ್ತೆ ಮತ್ತು ಬೀಜದ ಖರ್ಚು ತುಂಬ ಕಡಿಮೆ ಆಗುತ್ತೆ. ಸಾಂಪ್ರದಾಯಿಕವಾಗಿ ತಾಯಿಗಡ್ಡೆಯನ್ನು ಬಳಸಿ ಬೆಳೆಯುವಂಥದ್ದು ಪದ್ಧತಿ. ಈ ತಾಯಿಗಡ್ಡೆ ಬಳಸಿ ಬೆಳೆಯುವಾಗ ಸುಮಾರು 1 ಎಕರೆಗೆ 8 ರಿಂದ 13 ಕ್ವಿಂಟಲ್ವರೆಗೆ ಈ ಒಂದು ಕೊಂಬನ್ನು ಬೀಜನ ಉಪಯೋಗಿಸ್ತಕ್ಕಂಥದ್ದು ಇಲ್ಲಿವರೆಗಿರುವ ವಾಡಿಕೆ. ಆದರೆ ಇತ್ತೀಚೆಗೆ ಏನು ಸಾಕಷ್ಟು ಪ್ರಗತಿಯಾಗಿದೆ. ಇವತ್ತು ಒಂಟಿ ಕಣ್ಣು ಅಂತಂದ್ರೆ ಇಲ್ಲಿ ತಾವು ಕಾಣ್ತೀರಿ, ಇದರಲ್ಲೇ ಈಗ 1 ರಿಂದ 10 ರಿಂದ 12 ಕಣ್ಣುಗಳು ಒಂದೊಂದು ಇದರೊಳಗಿದ್ರೆ ಇದನ್ನು ಒಂದು ಕಣ್ಣನ್ನು ಬೇರೆ ಮಾಡಿ ಅದನ್ನು ಪೋರ್ಟ್ರೇನೊಳಗೆ ಬೆಳೆದು ಮಾಡ್ತಕ್ಕಂಥ ಪದ್ಧತಿ ಇತ್ತೀಚೆಗೆ ಬಹಳ ಪ್ರಚಲಿತ ಆಗ್ತಿದೆ. 8 ರಿಂದ 13 ಕ್ವಿಂಟಲ್ಗೆ ಬದಲಾಗಿ 1 ರಿಂದ 1.5 ಕ್ವಿಂಟಲ್ನಷ್ಟು ಗಡ್ಡೆ ಸಾಕಾಗ್ತದೆ. 1 ರಿಂದ 1.5 ಕ್ವಿಂಟಲ್ 1 ಎಕರೆಗೆ ಸಾಕಾಗ್ತದೆ. ಅದಕ್ಕಿಂತ ಹೆಚ್ಚಿಗೆ ಅದನ್ನು ಪ್ರೋಟ್ರೇನೊಳಗೆ ಸುಮಾರು 30 ದಿವಸದಿಂದ 45 ದಿವಸಗಳ ಕಾಲ ನಾವು ಪ್ರೋಟ್ರೇನಲ್ಲಿ ಬೆಳಿತೇವೆ. ಸಾಮಾನ್ಯವಾಗಿ ಅರಿಶಿಣ ಬೆಳೀತಕ್ಕಂಥ ಕಾಲ ಮೇನಿಂದ ಜೂನ್ ತಿಂಗಳೊಳಗೆ ಅದರ ಪ್ಲಾಂಟಿಂಗ್ ಆಗಬೇಕಾಗ್ತದೆ. ಇಲ್ಲಿ ನಾವು ನೇರವಾಗಿ ಗಡ್ಡೆನೇ ಉಪಯೋಗಿಸೋಕೆ ಹೋದರೆ ಅಲ್ಲಿ ಆ ಗಡ್ಡೆ ಮೊಳಕೆ ಹೊಡೆದು ಸಸಿ ಆಗೋದಕ್ಕೆ ಸುಮಾರು 30 ರಿಂದ 40 ದಿವಸ ತಗೊಳ್ತದೆ. ಆ 30 ರಿಂದ 40 ದಿವಸವನ್ನು ನಾವು ಇಲ್ಲಿ ಏಪ್ರಿಲ್ ಮೇನಲ್ಲೇ ನಾವು ಕವರ್ ಮಾಡ್ಕೊಳ್ಳೋಕೆ ಬರ್ತದೆ. ಈ ಒಂದು ಮನೆಯೊಳಗಿರ್ತಕ್ಕಂಥ ಎಲ್ಲೋ ಶೇಡ್ ನೆಟ್ನೊಳಗೆ ಅಥವಾ ಒಂದು ಸಸ್ಯ ಉತ್ಪಾದನೆ ಮಾಡುವಂಥ ಕ್ಷೇತ್ರದೊಳಗೆ ತಯಾರು ಮಾಡಿದರೆ ಸುಮಾರು 30 ರಿಂದ 45 ದಿವಸ ಮುಂಚಿತವಾಗಿ ನಾವು ಮಾಡಿ ಜೂನ್ನಲ್ಲಿ ನಾವೇನು ಹಾಕಬೇಕು ಅದನ್ನು ಮೇನಿಂದ ಜೂನ್ 15 ಹಾಕಲೇಬೇಕು. ಹಾಗಿದ್ದಾಗ ಮಾತ್ರ ನಾವು ಹೆಚ್ಚಿನ ಇಳುವರಿಯನ್ನು ಕಂಡುಕೊಳ್ಳೋಕೆ ಸಾಧ್ಯ. ಸೊ ಆ ಒಂದು 30 ರಿಂದ 35 ದಿವಸ ಹೆಚ್ಚಿನ ಒಂದು ಸಮಯವನ್ನು ನಾವು ಇಲ್ಲಿ ಮುಂಚಿತವಾಗಿ ಪೂರೈಸಿಕೊಳ್ಳೋದಕ್ಕೆ ಅವಕಾಶ ಆಗ್ತದೆ. ಇದು ಮೊದಲನೇ ಒಂದು ವಿಶೇಷತೆ. ಎರಡನೇದು 8 ರಿಂದ 13 ಕ್ವಿಂಟಲ್ ಬದಲಾಗಿ 1 ರಿಂದ 1.5 ಕ್ವಿಂಟಲ್ ಬೀಜ. ಮೂರನೇದಾಗಿ ಈ ರೀತಿಯಾದಂಥ ಸಸಿ ಮಾಡೋದ್ರಿಂದ ಯೂನಿಫಾರ್ಮಿಟಿ ಬರ್ತದೆ. ನಮಗೆ ಎಲ್ಲೂ ಎತ್ತರ ಕಡಿಮೆ ಹೇಳ್ತಕ್ಕಂಥದ್ದು ಬರೋದಿಲ್ಲ. ಒಂದೇ ಇದರಲ್ಲಿ ಈ ಹೊಲದಲ್ಲಿ ತಾವು ಕಾಣ್ಬೋದು, ಒಂದೇ ಇದರೊಳಗೆ ಇದೆ ನೋಡಿ, ಸಮಪಾತಳಿ ಮಟ್ಟದೊಳಗೆ ಬೆಳವಣಿಗೆ ಆಗಿದೆ, ಅದನ್ನು ಕಾಣ್ಬೋದು. ನಾಲ್ಕನೇದಾಗಿ ರೋಗ ಮತ್ತು ಕೀಟನ ಸಹಿಸ್ತಕ್ಕಂಥ ಇದಕ್ಕಂತಕ್ಕಂಥ ಅದ್ರ ಬಾಧೆಯಿಂದ ದೂರ ಇರತಕ್ಕಂಥ ಗುಣಧರ್ಮ ಈ ಒಂದು ಪ್ರತಿಭಾ ತಳಿಯೊಳಗೆ ಮತ್ತು ಒಂಟಿ ಕಣ್ಣಿಂದ ಮಾಡ್ತಕ್ಕಂಥ ಪದ್ಧತಿಯೊಳಗೆ ವಿಶೇಷವಾಗಿದೆ. ಹೀಗೆ ಹಲವಾರು ಪೂರಕವಾದ ಅಂಶಗಳ ಜೊತೆಗೆ ಒಂದು ಸ್ಪಷ್ಟವಾದಂಥ ಒಂದು ಹಿನ್ನೋಟ ಇದೆ. ಈ ಒಂಟಿ ಕಣ್ಣಿಂದ ಬೆಳೆದಾಗ ಇದರಲ್ಲಿ ಆಹಾರದ ಇದು ಕಡಿಮೆ ಇರ್ತದೆ.
ನಮಗೆ ಸ್ಟೋರ್ಡ್ ಫುಡ್ ಬೇಕಲ್ಲ, ಸ್ಟೋರ್ಡ್ ಫುಡ್ ಅದು ಸಸಿ ಹಾಕಿದಾಗ. ಈ ತಾಯಿ ಗಡ್ಡೆ ಹಾಕಿದಾಗ ಸ್ಟೋರ್ಡ್ ಫುಡ್ ಸಾಕಷ್ಟು ಇರ್ತವೆ, ಇಲ್ಲಿ ಸ್ಟೋರ್ಡ್ ಫುಡ್ ಇರೋದಿಲ್ಲ. ಹಾಗಾಗಿ ಇಲ್ಲಿ ಈ ಒಂದು ವಿಧಾನ ಕಂಡ್ಕೊಳ್ಬೇಕಾದಾಗ ರೈತರು ವಿಶೇಷವಾಗಿ ಗಮನಿಸಬೇಕಾದದ್ದು ಅದು ಒಂದು ಕಾಳಜಿ, ಜಾಗರೂಕತೆ. ಅಲ್ಲಿ ನಾವು ಹೊರಗಡೆಯಿಂದ ಅದಕ್ಕೆ ಪೋಷಕಾಂಶಗಳನ್ನು ಪೂರೈಸಬೇಕಾಗ್ತದೆ. ಈ ಹೊಸ ನಾಟಿ ತಂತ್ರಜ್ಞಾನದಲ್ಲಿ ಪ್ರತಿ ಸಸ್ಯ ಉತ್ಪಾದನೆಗೆ ಕೇವಲ ₹1 ಮಾತ್ರ ಖರ್ಚಾಗುತ್ತೆ. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಎಕರೆಗೆ 40 ರಿಂದ 50 ಸಾವಿರ ರೂಪಾಯಿ ಬರೀ ಬೀಜದ ಗಡ್ಡೆಗೆ ಖರ್ಚಾದ್ರೆ ಈ ಹೊಸ ವಿಧಾನದಲ್ಲಿ ಅರ್ಧಕ್ಕರ್ಧ ಹಣ ಉಳಿತಾಯವಾಗುತ್ತೆ. ಅಷ್ಟೇ ಅಲ್ಲ, ಸಸಿ ಬೆಳೆಸಿಕೊಳ್ಳುವ ಸಮಯದಲ್ಲಿ ಮುಖ್ಯ ಭೂಮಿಯನ್ನ ಹದ ಮಾಡಿಕೊಳ್ಳಬಹುದು ಮತ್ತು ಮಾರುಕಟ್ಟೆಗೆ ಬೆಳೆ ಬೇಗನೆ ಸಿದ್ಧವಾಗುತ್ತದೆ. ಈತ ಈ ಭಾಗದ ಒಬ್ಬ ಪ್ರಗತಿಪರ ರೈತ. ಅರಿಶಿಣ ಕೃಷಿಯಲ್ಲಿ ಸುಮಾರು ವರ್ಷಗಳ ಅನುಭವ ಇದೆ. ಆದರೆ ಈ ಬಾರಿ ಆತ ಆಯ್ದುಕೊಂಡ ತಳಿ ಜೊತೆಗೆ ಹೊಸ ನಾಟಿ ತಾಂತ್ರಿಕತೆಯ ಅಳವಡಿಕೆಯಿಂದ ಇತರರಿಗೆ ಮಾದರಿಯಾಗಿದ್ದಾರೆ. ಯಾರವರು ಮತ್ತು ಸಸಿಗಳ ತಯಾರಿಕೆಯನ್ನ ಹೇಗೆ ಮಾಡೋದು ಅನ್ನೋದನ್ನ ಬನ್ನಿ ನೋಡೋಣ. ರಾಮಪ್ಪ ಉಪ್ಪಾರ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ತುಕ್ಕನಟ್ಟಿ ಗ್ರಾಮದ ಪ್ರಗತಿಪರ ರೈತರಲ್ಲೊಬ್ಬ. ಅಷ್ಟೇ ಅಲ್ಲ, ಒಬ್ಬ ಪಕ್ಕಾ ಸಾವಯವ ಕೃಷಿಕ. ಹಂಗಾಮಿಗೆ ಅನುಸಾರವಾಗಿ ವಿವಿಧ ಬೆಳೆಗಳನ್ನು ಬೆಳೆಯುವ ರಾಮಪ್ಪ ಕಳೆದ 5 ವರ್ಷದಿಂದ ಅರಿಶಿಣವನ್ನೂ ಸಾವಯವ ಕೃಷಿಯಲ್ಲಿ ಬೆಳೆದು ಸೈ ಅನಿಸಿಕೊಂಡವರು. ಆದರೆ ಸಾಂಪ್ರದಾಯಿಕ ವಿಧಾನದಲ್ಲಿ ಅರಿಶಿಣ ಬೇಸಾಯ ಮಾಡ್ತಾ ಇದ್ದ ಇವರಿಗೆ ಮಾರ್ಗದರ್ಶನ ನೀಡಿದವರು ಅರಭಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿಗಳು. ಈ ವರ್ಷ ವಿಜ್ಞಾನಿಗಳ ತಾಂತ್ರಿಕ ಮಾರ್ಗದರ್ಶನದಲ್ಲಿ ಹೊಸ ನಾಟಿ ತಂತ್ರಜ್ಞಾನದ ಜೊತೆ ಹೊಸ ತಳಿಯನ್ನ ಪ್ರಾಯೋಗಿಕವಾಗಿ ಬೆಳೆದು ಯಶಸ್ಸನ್ನ ಕಂಡಿದ್ದಾರೆ. ಈ ಹೊಸ ತಳಿ ಮತ್ತು ತಂತ್ರಜ್ಞಾನದ ಬಗ್ಗೆ ಇತರೆ ರೈತರಿಗೂ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಇತ್ತೀಚೆಗೆ ಇವರ ತೋಟದಲ್ಲಿ ಕ್ಷೇತ್ರೋತ್ಸವವನ್ನೂ ಕೂಡ ಹಮ್ಮಿಕೊಳ್ಳಲಾಗಿತ್ತು. ತೋಟಗಾರಿಕಾ ವಿಜ್ಞಾನಿಗಳು ಮತ್ತು ಸುತ್ತಮುತ್ತಲಿನ ಹಲವಾರು ರೈತರು ಭಾಗವಹಿಸಿದ್ದ ಈ ಕಾರ್ಯಕ್ರಮದಲ್ಲಿ ಸಾಧಕ ರಾಮಪ್ಪನಿಗೆ ಸನ್ಮಾನಿಸಲಾಯಿತು. 1 ಎಕರೆ ಭೂಮಿಗೆ ಮೊದಲಿನ ಅರಿಶಿನ ಸಾಕಷ್ಟು ಬೀಜ ಹತ್ತಿದ್ದು, ಆದ್ರೆ ಒಂಟಿ ಕಣ್ಣಿನಿಂದ ಏನಾಗ್ತದ ಅಂತ ಕೇಳಿದ್ರೆ ಬೀಜನೂ ಕಮ್ಮಿ ಹತ್ತದ. ಬೀಜ ಕಮ್ಮಿ ಹತ್ತದ, ಅದರಿಂದ ಸರಿಯಾಗಿ ಅದನ್ನು ಮಾಡ್ಕೊಂಡು ಹೋದ್ರೆ ಅದು ಸರಿಯಾಗಿ ಅದು ಇಳುವರಿನೂ ಬರ್ತದೆ. ಅದಕ್ಕೆ ಕಬ್ಬು ಹೆಂಗೆ 1 ಕಣ್ಣಿನಿಂದ ನಾಟಿ ಮಾಡ್ತಿದ್ರು ಮೊದಲ, ಆ ಪ್ರಕಾರವಾಗಿ ಈಗ ಇದನ್ನು ಅರಿಶಿನ ತೆಗೆದಾರ. ಇದ್ರ ಹೊರೈಟಿ ಏನು ಅಂದ್ರೆ ಅದಕ್ಕೆ ಕೆಂಪು ಕಲರ್ ಒಳಗೆ ಏನಾದ್ರದ್ದು ಕೆಂಪು ಕಲರ್ ಹಚ್ಚಿರ್ತದಲ್ಲ, ಅದಕ್ಕೆ ಭಾಳ ಒಂದು ಬೆಲೆನೂ ಅದ, ಅದೊಂದು ಮಹತ್ವನೂ ಅದ. ನಮ್ಮ ರಾಮಣ್ಣ ಉಪ್ಪಾರ ಅವರು ಇವ್ರು ಮಾಡಿದಾರಲ್ಲ, ಇದರಂತೆ ತಾವು ಅದರ ಸದುಪಯೋಗನ ಪಡ್ಕೊಂಡು ಆ ಮೇಲಾಧಿಕಾರಿಗಳ ಒಂದು ಸಲಹೆ ತೊಗೊಂಡು ಕೇಸಿಂದ ತಾವೆಲ್ಲರೂ ಮಾಡಿ ಹೆಚ್ಚಿನ ಇಳುವರಿ ತೆಗೆದ್ರೆ ಭಾಳ ಅತ್ಯುತ್ತಮ ಜೀವನ ಸುಖ ಇರ್ತೈತಿ ಅಂಥೇಳಿ ನಮ್ಮ ಅನಿಸಿಕೆ ಇದೆ. ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ತುಕ್ಕನಟ್ಟಿ ಗ್ರಾಮದಲ್ಲಿ ಪ್ರಗತಿಪರ ರೈತರಾದಂಥ ಶ್ರೀ ರಾಮಪ್ಪ ಹನುಮಂತಪ್ಪ ಹುಪ್ಪಾರ್ ಇವರ ಒಂದು ತೋಟದಲ್ಲಿ ಸಾವಯವದಲ್ಲಿ ಬೆಳೆದಂಥ ಒಂಟಿ ಕಣ್ಣಿನಿಂದ ಸಸಿ ತಯಾರಿಸಿ ನಾಟಿ ಮಾಡಿ ಬೆಳೆದಂಥ ಒಂದು ಹೊಸ ತಳಿಯಾದ ಪ್ರತಿಭಾ ತಳಿ ಇದನ್ನು ನಾಟಿ ಮಾಡಿ ಬೆಳೆದಿರುವಂಥ ಒಂದು ಕ್ಷೇತ್ರದಲ್ಲಿ ಕ್ಷೇತ್ರೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕ್ಷೇತ್ರೋತ್ಸವ ಹಮ್ಮಿಕೊಂಡಿರುವಂಥ ಒಂದು ವಿಚಾರ ಏನಂದರೆ, ಒಂದೇ ಸೂರಿನಡಿ ಅಥವಾ ಒಂದೇ ಕ್ಷೇತ್ರದಲ್ಲಿ ಈ ಜಿಲ್ಲೆಯ ರೈತರಿಗೆ ತಾಂತ್ರಿಕತೆಯನ್ನು ತಲುಪಿಸುವ ಉದ್ದೇಶದಿಂದ ಈ ಕ್ಷೇತ್ರೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸಾಮಾನ್ಯವಾಗಿ ನಮ್ಮ ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಗಳಲ್ಲಿ ರೈತರು ಬೀಜಗಳನ್ನು ಮೇ ಅಥವಾ ಜೂನ್ ತಿಂಗಳಲ್ಲಿ ಹೊರಗಡೆಯಿಂದ ತಂದು ಬೆಳೆಯೋದು ವಾಡಿಕೆ ಇದೆ. ಸೊ ಈ ಒಂದು ಹೊಸ ತಾಂತ್ರಿಕತೆ ಅಂದರೆ ಹೊಸ ತಳಿ, ಇದು ಪ್ರತಿಭಾ ಅನ್ನೋದು ಹೊಸ ತಳಿ. ಸೊ ಇದನ್ನು ಒಂಟಿ ಕಣ್ಣಿನಿಂದ ತಯಾರಿಸಿ ರೈತರು ಒಂದು ಈ ಪೋಟ್ರೆ ಅಂತ ಏನು ಕರಿತೀವಿ ಅದರಲ್ಲಿ ಸಸಿಗಳನ್ನು ತಯಾರಿಸಿ ಬೆಳೆದಾಗ ಸೊ ಅವರಿಗೆ ಖರ್ಚು ಭಾಳ ಕಡಿಮೆ ಆಗುತ್ತೆ. ಈ ಮೊದಲು ರಾಮಪ್ಪ ಬೀಜದ ಗಡ್ಡೆಗೋಸ್ಕರ ಸುಮಾರು 60 ಸಾವಿರದಷ್ಟು ಹಣ ಖರ್ಚು ಮಾಡ್ತಿದ್ರು. ಆದರೆ ಈ ಬಾರಿ ಖರ್ಚಾಗಿದ್ದು ಕೇವಲ 18 ಸಾವಿರ ಮಾತ್ರ. ಸಾವಯವದಲ್ಲೇ ಬೆಳೆಯನ್ನ ಉತ್ತಮವಾಗಿ ನಿರ್ವಹಣೆ ಮಾಡಿರುವ ರೈತರು ಅಧಿಕ ಇಳುವರಿಯ ನಿರೀಕ್ಷೆಯಲ್ಲಿದ್ದಾರೆ. ನಾವು ಮೊದಲಿಂದ ಅರಿಶಿನ ಬೆಳ್ಕೊತ ಬಂದಿದ್ದು. ಅರಿಶಿನ ಬೆಳ್ಕೊತ ಬಂದ್ರೆ ಗಡ್ಡೆ ಹೆಚ್ಕೊತ ಬಂದಿರಿ, 3 ಫೂಟ್ ಸಾಲು ಕೊರ್ಕೊತ ಬಂದಿರಿ. ಅದಕ್ಕೆ ಇಳುವರಿನೂ ಕಡಿಮೆ ಬತ್ರಿ, ಇದು ಸರಿಯಾಗಿ ಇದು ಆಗೋದಿಲ್ರಿ. ಅದಕ್ಕೆ ಕುರ್ಕುಂಬಿನೂ ಕಡಿಮೆ ಬತ್ರಿ. ಅದಕ್ಕೆ ನಮ್ಗೆ ಅರ್ಮಾಯಿ ಕಾಲೇಜ್ದವ್ರು ಕಾಂತರಾಜ್ ಸರ್ ಅಂತೇಳಿ ಒಂದು ಹೊಸ ಟೆಕ್ನಾಲಜಿ ಹೇಳ್ರಿ. ಕಣ್ಣು ಮಾಡಿ ಒಂದು ಅರಿಶಿನ ಕೊಂಬದಲ್ಲಿ ಕಣ್ಣು ಮಾಡಿ ಒಂದು ತರು ಮಾಡಂತೇಳಿ ತರು ಮಾಡಿ ಕೊಟ್ರ ಅವ್ರಿ. ತರು ಮಾಡಿ ಕೊಡ್ತಲೇ ಅದನ್ನು ತರು ತಂದು ಹಚ್ಚಿದ್ರಿ. ಹಚ್ಚುತ್ತಲೇ ಅದು ಒಂದು ತರುಗೆ 10 ಮರಿ ಅದೈತ್ರಿ. ಅದು ಮೊದಲಿನಕ್ಕಿಂತ ಈ ಸಲ ಹೆಚ್ಚು ನಮ್ಗೆ ಇನ್ಕಮ್ ಬರುವಂಗೆ ಅನಿಸೈತ್ರಿ. ಮತ್ತು ತರು ಒಂದು ಇದಕ್ಕೆ ಒಂದು ಸಸಿಗೆ 10 ರಿಂದ 15 ಮರಿ ತಕ ಬರೋ ಇದೈತ್ರಿ. ಅಂದ್ರೆ 1 ಕ್ವಿಂಟಲ್ ಕಣ್ಣು ಅರಿಶಿನ ಕೊಂಬದಾಗ 1 ಎಕರೆ ಆತೈತ್ರಿ. ಅದಕ್ಕೆ 12 ಕ್ವಿಂಟಲ್ ಗಡ್ಡಿ ತರಬೇಕು. 6,000 ರೂಪಾಯಿ ಅಂತ ಹೇಳಿದ್ರೆ 60,000 ಆಯ್ತು. ಇದು ಬರೀ ಒಂದು 18,000ದಾಗ ನಮ್ಗೆ 1 ಎಕರೆ ಎಲ್ಲ
ಹೊರಗೊಂದು ಎಕರೆ ಎಲ್ಲ ಸಸಿ ಹತ್ತಿದಾವು. ಮತ್ತು ಈಗ ಹಂಗಾಗಿ ಎಲ್ಲ ಅನುಕೂಲ ಆಗೈತಿ. ಈ ವರ್ಷ ನಾನು ಅರಿಶಿನ ಹಚ್ಬೇಕಂತ ಮಾಡಿದ್ದೆ. ಆದರೆ ಇವತ್ತಿನ ಈ ಕ್ಷೇತ್ರೋತ್ಸವಕ್ಕೆ ಬಂದು ನೋಡಿದ್ರೆ ಇವರು ಒಂದು ಈ ಒಂಟಿ ಕಣ್ಣಿಂದ ಏನು ಇದರೊಳಗೆ ಟ್ರೇ ಸಿಸ್ಟಮ್ದೊಳಗೆ ಏನು ಮಾಡಿದಾರ ಇದನ್ನ ನೋಡಿದ್ರೆ ನಮಗೊಂದು ಸ್ವಲ್ಪ ಇನ್ಸ್ಪೈರ್ ಆಗ್ತದೆ ಅಥವಾ ಒಂದು ಏನೋ ಮೋಟಿವೇಶನ್ ಆಗತೈತಿ ಅಂತ ಅನಿಸ್ತದೆ. ಯಾಕಂದ್ರೆ ಅಗದಿ ಕಡಿಮೆ ಖರ್ಚಿನೊಳಗೆ ಈ ಅರಿಶಿನ ತಳಿಯನ್ನು ಅವರು ತಯಾರು ಮಾಡಿ ಈಗಾಗಲೇ ಪ್ಲಾಂಟೇಶನ್ ಮಾಡಿದಾರೆ. ಭಾಳ ಚೆನ್ನಾಗಿ ಬಂದೈತಿ. ಇವತ್ತಿನ ಕಾರ್ಯಕ್ರಮ ನೋಡಿ ನನಗೆ ಸೆಲ್ಫ್ ಮೋಟಿವೇಶನ್ ಏನಾಗಿತ್ತು ಅಂದ್ರೆ ಮುಂದೆ ನಾವೇನು ಅರಿಶಿನ ಹಚ್ಚೋದಾದ್ರೆ ಇದೇ ತಳಿಯನ್ನು, ಈ ಪ್ರತಿಭಾ ತಳಿ ಏನು ಇವರು ಟ್ರೇ ಸಿಸ್ಟಮ್ನಾಗ ಮಾಡ್ಯಾರ ಇದನ್ನು ಅಳವಡಿಸ್ಕೊಳ್ಬೇಕು ಅಂಥೇಳಿ ನಿರ್ಧಾರ ಮಾಡಿದ್ದೀವಿ. ಈ ಬೆಳಗಾವಿ ಭಾಗದಲ್ಲಿ ರೈತರು ಹೆಚ್ಚಾಗಿ ಬೆಳೀತಾ ಇದ್ದದ್ದು ಸೇಲಂ ಅನ್ನೋ ತಳಿಯನ್ನ. ಆದ್ರೆ ಇಂದು ಇದಕ್ಕೆ ಪರ್ಯಾಯವಾಗಿ ಪ್ರತಿಭಾ ಅನ್ನೋ ತಳಿ ಹೆಚ್ಚು ಚಾಲ್ತಿಗೆ ಬರ್ತಿದೆ. ಇದು ಕೂಡ ಉತ್ತಮ ಇಳುವರಿ ಸಾಮರ್ಥ್ಯವನ್ನ ಹೊಂದಿದೆ. ಇದರಲ್ಲಿ ಕುರ್ಕುಮಿನ್ ಅನ್ನೋ ಅಂಶ ಹೆಚ್ಚಿದ್ದು ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇದೆ. ಸಾಮಾನ್ಯವಾಗಿ ಅರಿಶಿಣದಲ್ಲಿ ಕೊಳೆ ರೋಗದ ಬಾಧೆ ಹೆಚ್ಚು. ಆದರೆ ಸಸಿಗಳನ್ನ ನಾಟಿ ಮಾಡಿ ಬೆಳೆಸಿದಾಗ ಇದರ ಬಾಧೆ ಕಡಿಮೆ ಇರುವುದು ಕಂಡುಬಂದಿದೆ. ಇನ್ನು ಸಸಿಗಳನ್ನ ಉತ್ಪಾದನೆ ಮಾಡುವಾಗಲೂ ವೈಜ್ಞಾನಿಕ ಕ್ರಮಗಳನ್ನು ಪಾಲಿಸುವುದು ಬಹುಮುಖ್ಯ ಅಂತಾರೆ ತಜ್ಞರು. ಸೊ ಇದರೊಳಗೆ ಮೊದಲಿಗೆ ನಾವು ತರುಗಳನ್ನು ರೆಡಿ ಮಾಡ್ಕೋಬೇಕಂದ್ರೆ ಇದಕ್ಕೆ ಬೇಕಾದಂಥ ಕೊಂಬುಗಳನ್ನು ಕಟಾವಾದ ನಂತರ 1-1.5 ತಿಂಗಳ ಇದಕ್ಕೆ ಒಂದು ಸೂಪಾವಸ್ಥೆ ಅಂತ ಒಂದು ಮೊಳಕೆ ಬರೋದಿಲ್ಲ, ಡಾರ್ಮೆನ್ಸಿ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ತಡೆಗಟ್ಟಬೇಕು ಅಥವಾ ಇದನ್ನು ಕಡಿಮೆ ಮಾಡಬೇಕು. ಆಯ್ದ ಕೊಂಬುಗಳನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಮೊದಲು ಒಂದು ಕಣ್ಣಿಗೆ ಅಂದರೆ ಒಂದು ಕಟ್ಟಿಗೆ ಒಂದು ತುಕಡಿಗೆ 1 ಅಥವಾ 2 ಆ ಬಡ್ಗಳು ಅಥವಾ ಅದು ಕಣ್ಣುಗಳು ಇರುವಂಗೆ ನೋಡಿ ಹರಿತವಾದ ಒಂದು ಚಾಕುವಿನಿಂದ ಅದನ್ನು ಕಟ್ ಮಾಡಿ ಅದಾದ ನಂತರ ಇದನ್ನು ಒಂದು ಬ್ಯಾಗ್ನಲ್ಲಿ ಕೋಕೋಪಿಟ್ ಮಧ್ಯೆ ಇದು ತುಕಡಿಗಳನ್ನು ಹಾಕಿ ಒಂದು 3-4 ದಿನ ಸ್ವಲ್ಪ ನೀರು ಹೊಡೆದು 3-4 ದಿನ ಬಿಟ್ಟ ನಂತರ ಒಂದು ಸ್ವಲ್ಪ ಸಣ್ಣದಾದ ಒಂದು ಕಣ್ಣು ಕಾಣಿಸುತ್ತೆ. ಸೊ ಸಣ್ಣ ಕಣ್ಣು ಆ ತುಕಡಿನಲ್ಲಿ ಬಂದ ತಕ್ಷಣ ಇದನ್ನು ತೆಗೆದು ನಾವು ಬೀಜೋಪಚಾರ ಮಾಡಿ ಪೋರ್ಟ್ರೇಗೆ ಸಿದ್ಧಪಡಿಸ್ಕೋಬೇಕು. ಸೊ ಇದಾದ ನಂತರ ದಿನಕ್ಕೆ 2 ಸಾರಿ ನಾವು ಅದನ್ನು ನೀರು ಹಾಕ್ಕೊಂತ ಹೋಗಬೇಕು. ಈ ಯಾವುದೇ ಕಾರಣಕ್ಕೂ ಇವು ಪೋಷಕಾಂಶದ ಕೊರತೆ ಆಗಬಾರ್ದು ಅನ್ನೋಕ್ಕೋಸ್ಕರ ವಾರಕ್ಕೊಂದ್ಸರಿ ಅಥವಾ ನೋಡ್ಕೊಂಡು 10 ದಿನಕ್ಕೊಂದ್ಸರಿ ಇದು 19 ಮತ್ತು ಹ್ಯೂಮಿಕ್ ಆಸಿಡ್ ಇದನ್ನು ಸ್ಪ್ರೇಗಳನ್ನು ತೊಗೊತಿದ್ರೆ ಆ ತರು ಬೆಳೆಯುವಂಥ ತರು ಚೆನ್ನಾಗಿ ಹೆಲ್ತಿಯಾಗಿರ್ತದೆ. ಒಂಟಿ ಕಣ್ಣಿನಿಂದ ಬೆಳೆದಿರ್ತಕ್ಕಂಥ ಅರಿಶಿನ ಬೆಳೆ ಇದು ನಾವು ಸುಮಾರು 3-4 ವರ್ಷದಿಂದ ನಮ್ಮ ಮಹಾವಿದ್ಯಾಲಯದ ಇಂದ ನಾವು ರೈತರಲ್ಲಿ ಇದನ್ನು ಬೆಳೆಸಲಿಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದೀವಿ. ಇದರಿಂದ ಆಗುವಂಥ ಒಂದು ಬಹುಮುಖ್ಯವಾದ ಅಡ್ವಾಂಟೇಜ್ ಏನಂದರೆ ರೈತರಿಗೆ ಒಳ್ಳೆ ತಳಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲ ಅಂದರೆ ಒಂದು ಎಕರೆಗೆ ಸುಮಾರು 12-13 ಕ್ವಿಂಟಾಲ್ ತನಕ ಬಳಸುವಂಥ ರೈತರು ಬೀಜ ಸಿಗದಲ್ಲೇ ಹೊಸ ತಳಿಗಳನ್ನ ಬೆಳೆಸಲಿಕ್ಕೆ ಆಗ್ತಾ ಇಲ್ಲ. ಆದರೆ ಇದಕ್ಕೆ ಒಂದು ಎಕರೆಗೆ ಸುಮಾರು 150 kg ಅಷ್ಟೇ ಅರಿಶಿನ ಬೇಕಾಗಿರೋದ್ರಿಂದ ಹೊಸ ತಳಿಗಳನ್ನ ರೈತರು ಬೆಳೆಸಲಿಕ್ಕೆ ಅನುಕೂಲ ಆಗ್ತದೆ. ಈಗ ನೀವು ನೋಡ್ತಾ ಇರೋದು ಪ್ರತಿಭಾ ಅಂತಕ್ಕಂಥ ಒಂದು ತಳಿಯ ತಾಕು. ಈ ಪ್ರತಿಭಾ ತಳಿ ಸುಮಾರು 4-4.5 ಅಷ್ಟು ಪ್ರಮಾಣದಲ್ಲಿ ಕರ್ಕ್ಯುಮಿನ್ ನಮ್ಮ ಭಾಗದಲ್ಲಿ ಬರುತ್ತೆ. ಜೊತೆಗೆ ಇದಕ್ಕೆ ಹೆಚ್ಚಿನ ಬೆಲೆ ಸಹ ಇದೆ. ಈ ಸಿಸ್ಟಮ್ ಫಾಲೋ ಮಾಡೋದ್ರಿಂದ ಕೊಳೆ ರೋಗ ಈಗೇನು ಅತಿ ಹೆಚ್ಚು ರೈತರನ್ನ ಬಾಧಿಸ್ತಾ ಇದೆ ಆ ರೋಗ ಸಹ ಕಡಿಮೆ ಆಗುತ್ತೆ. ಜೊತೆಗೆ ಇದನ್ನು ನಾವು ಯಾಕೆ ಬರೀ ಸಾವಯವ ಕೃಷಿಯಲ್ಲಿ ಹೆಚ್ಚಾಗಿ ರೈತರಿಗೆ ಇದನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತಂದರೆ ಅರಿಶಿನ ಸಾವಯವ ಕೃಷಿಗೆ ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಮಾಡುತ್ತೆ. ಜೊತೆಗೆ ಎಲ್ಲಿ ಸಾವಯವ ವಸ್ತು ಚೆನ್ನಾಗಿರುತ್ತೆ ಮಣ್ಣಲ್ಲಿ ಅಂಥದ್ರಲ್ಲಿ ಅರಿಶಿನದ ಇಳುವರಿನೂ ಹೆಚ್ಚು, ಜೊತೆಗೆ ಅದರ ಬಣ್ಣನೂ ಸಹ ಹೆಚ್ಚಿರುತ್ತೆ. ಒಟ್ಟಾರೆ ಅರಿಶಿನ ಬೆಳೆಗಾರರು ಒಂಟಿ ಕಣ್ಣಿನಿಂದ ಸಸಿಗಳನ್ನ ತಯಾರಿಸಿ ನಾಟಿ ಮಾಡೋದ್ರಿಂದ ಕಡಿಮೆ ಖರ್ಚಿನಲ್ಲೇ ಉತ್ತಮ ಇಳುವರಿಯನ್ನ ಪಡೆಯಬಹುದಾಗಿದೆ. ಇಂತಹ ಒಂದು ಹೊಸ ತಂತ್ರಜ್ಞಾನವನ್ನ ಅಳವಡಿಸಿ ಅರಿಶಿನ ಬೆಳೆದ ರಾಮಪ್ಪ ಉಪ್ಪಾರ್ ಇತರರಿಗೆ ಪ್ರೇರಣೆಯಾಗಿದ್ದಾರೆ. ರಾಜ್ಯದಲ್ಲಿ ಬೆಳೆಯಲಾಗುವ ಪ್ರಮುಖ ತರಕಾರಿಗಳಲ್ಲಿ ಟೊಮ್ಯಾಟೊ ಕೂಡ ಒಂದು. ಈ ಬೆಳೆಗೆ ಕೀಟ ರೋಗಗಳ ಬಾಧೆ ಹೆಚ್ಚು ಅಂತಾನೆ ಹೇಳಬಹುದು. ರೋಗಗಳಲ್ಲಿ ಅಧಿಕ ಹಾನಿಯನ್ನ ಉಂಟು ಮಾಡೋದು ಅಂಗಮಾರಿ ರೋಗ. ಇದು ಶಿಲೀಂಧ್ರದಿಂದ ಬರುವಂತಹ ರೋಗವಾಗಿದ್ದು ರೈತರೇನಾದ್ರೂ ನಿರ್ಲಕ್ಷ್ಯ ಮಾಡಿದ್ರೆ ನಷ್ಟ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಟೊಮ್ಯಾಟೊ ಬೆಳೆಗಾರರು ಬೆಳೆಯ ಪ್ರಾರಂಭಿಕ ಹಂತದಿಂದಲೇ ಈ ರೋಗವನ್ನ ನಿಯಂತ್ರಣದಲ್ಲಿಡಬೇಕು. ಟೊಮ್ಯಾಟೊ ಬೆಳೆಗಾರರು ಹೆಚ್ಚಿನ ಹಾನಿ ಅನುಭವಿಸೋದು ಅಂಗಮಾರಿ ರೋಗದಿಂದ. ಇದರಲ್ಲಿ ಮೊದಲ ಅಂಗಮಾರಿ ಮತ್ತು ಕೊನೆಯ ಅಂಗಮಾರಿ ಅಂತ 2 ವಿಧಗಳಿವೆ. ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಈ ರೋಗದ ಬಾಧೆ ಹೆಚ್ಚು. ಮೊದಲು ಬರುವ ಅಂಗಮಾರಿ ರೋಗದ ಲಕ್ಷಣವೆಂದರೆ ಗಿಡಗಳ ಬುಡಭಾಗದ ಎಲೆಗಳ ಮೇಲೆ ಕಪ್ಪು ಅಥವಾ ಕಂದು ಬಣ್ಣದ ದುಂಡಾಕಾರದ ಚುಕ್ಕೆಗಳು ಕಂಡುಬರ್ತವೆ. ನಂತರ ಚುಕ್ಕೆಗಳು ಒಂದಕ್ಕೊಂದು ಸೇರಿ ಇಡೀ ಎಲೆ ಒಣಗಿ ಹೋಗುತ್ತೆ.
ಆಮೇಲೆ ಈ ಚಿಹ್ನೆಗಳನ್ನ ಗಿಡದ ಕಾಂಡ ಹಾಗೂ ಹಣ್ಣುಗಳ ಮೇಲೂ ನೋಡಬಹುದು. ಇದರಂತೆ ಕೊನೆಯ ಅಂಗಮಾರಿ ರೋಗ ಗಿಡದ ಮೇಲ್ಭಾಗದ ಎಲೆಗಳ ಮೇಲೆ ಕಾಣಿಸಿಕೊಳ್ಳುತ್ತದೆ. ಮಚ್ಚೆಗಳು ಕಾಂಡ ಮತ್ತು ಹಣ್ಣುಗಳಿಗೂ ಹರಡಿ ಇಡೀ ಗಿಡವನ್ನ ಆವರಿಸಿಕೊಳ್ಳುತ್ತದೆ. ಈ ಅಂಗಮಾರಿ ರೋಗ ಮಣ್ಣು ಮತ್ತು ಬೀಜದಿಂದ ಹರಡೋದೇ ಹೆಚ್ಚು. ಇದಲ್ಲದೆ ರೋಗಾಣು ಕಳೆಗಳ ಮೇಲೆ ಇರುತ್ತೆ. ಒಂದೇ ಜಾತಿಯ ಹಲವು ಬೆಳೆಗಳನ್ನ ಸತತವಾಗಿ ಒಂದೇ ಜಾಗದಲ್ಲಿ ಬೆಳೆದಾಗ ರೋಗ ಉಲ್ಬಣಗೊಳ್ಳುವುದು. ಆದ್ದರಿಂದ ರೈತರು ರೋಗಮುಕ್ತ ಬೀಜಗಳನ್ನ ಬಳಸಬೇಕು. ಮತ್ತು ಒಂದೇ ಜಾಗದಲ್ಲಿ ಟೊಮ್ಯಾಟೊ ಜಾತಿಗೆ ಸೇರಿದ ಬೆಳೆಗಳಾದ ಬದನೆ, ಮೆಣಸಿನಕಾಯಿಯಂತಹ ಬೆಳೆಗಳನ್ನ ಬೆಳೆಯಬಾರದು. ಈ ರೋಗದ ನಿಯಂತ್ರಣಕ್ಕೆ ಇನ್ನೂ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಸಸ್ಯ ರೋಗಶಾಸ್ತ್ರಜ್ಞ ಡಾಕ್ಟರ್ ಮಂಜುನಾಥ್ ಹೇಳೋದು ಹೀಗೆ. ನಾನು ಹತೋಟಿ ಕ್ರಮಗಳನ್ನು ನಾನು ನೋಡಬೇಕು ಅಂದರೆ ಮುಂಚಿತವಾಗಿ ನಾನು ಹೇಳಿದೆ, ರೋಗಮುಕ್ತ ಬೀಜಾಣುಗಳನ್ನು ನಾವು ಬೀಜಗಳನ್ನು ಬಳಸಬೇಕು. ನಾವು ಸಸಿ ಮರಿಗಳನ್ನು ಯಾವುದೇ ಗಾಯಗಳಾಗದ ಹಾಗೆ ಅದಕ್ಕೂ ಕೂಡ ಯಾವುದೇ ಚಿಹ್ನೆಗಳಿಲ್ಲದೆ ಇರುವಂಥ ಸಸಿಗಳನ್ನು ನಾಟಿ ಮಾಡಬೇಕು. ಮತ್ತು ನಾವು ನೆಲವನ್ನು ಸಮಗ್ರವಾಗಿ ಸ್ವಚ್ಛ ಮಾಡಬೇಕು. ಸಾಧ್ಯವಾದರೆ ಮಾಗಿ ಉಳುಮೆ ಅಂದರೆ ಬೇಸಿಗೆಯಲ್ಲಿ ನಾವು ಉಳುಮೆ ಮಾಡೋದ್ರಿಂದ ನಾವು ರೋಗಾಣುವನ್ನು ಮಟ್ಟವನ್ನು ನಾವು ಕಡಿಮೆ ಮಾಡ್ಬೋದು. ಇವು ಮುಖ್ಯವಾಗಿ ಕಲ್ಚರಲ್ ಪ್ರಾಕ್ಟೀಸಸ್. ನಾವು ಯಾವುದೇ ಔಷಧಿಗಳಿಲ್ಲದೆ ನಾವು ಇದನ್ನು ಕಂಟ್ರೋಲ್ ಮಾಡ್ಬೋದು. ಅದಕ್ಕಿಂತ ಹೆಚ್ಚಾಗಿ ಸುತ್ತಮುತ್ತ ಹಿಂಗೆ ತೋಟಗಳಲ್ಲಿ ಈ ಟೊಮ್ಯಾಟೊಗಳನ್ನು ಬೆಳೆಯೋದು, ಈ ರೋಗದ ತೀವ್ರತೆ ಇದ್ದಾಗ ಹಿಸ್ಟ್ರಿ ಅಥವಾ ನಾವು ಎಕ್ಸ್ಪೆಕ್ಟೇಷನ್ಸ್ಗಳಿದ್ದಾಗ ಏನು ಮಾಡಬೇಕು ಅಂದರೆ ಅಂತಹ ಜಾಗಗಳು ಅವಾಯ್ಡ್ ಮಾಡಬೇಕು. ಅಂದರೆ ಸುತ್ತಮುತ್ತಲೂ ಇರುವಂಥ ಜಾಗಗಳಲ್ಲಿ, ಅಂದರೆ ಮರಗಳಿರುವಂಥ ಜಾಗಗಳಲ್ಲಿ, ನೆರಳುಗಳು ಇರುವಂಥ ಜಾಗದಲ್ಲಿ, ಅಂದರೆ ತೇವಾಂಶವನ್ನು ಆ ಭಾಗದಲ್ಲಿ ಹೆಚ್ಚಿಸುವಂಥ ಅವಶ್ಯಕತೆಗಳಿದ್ದಾಗ, ಅವಕಾಶಗಳಿದ್ದಾಗ ಈ ಟೊಮ್ಯಾಟೊ ಬೆಳೆಗಳನ್ನು ನೀವು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಬೇಕು, ಅಂದರೆ ಬೆಳಿಬಾರ್ದು. ಇದಲ್ಲದೆ ನಾವು ಕೆಮಿಕಲ್ ಅಂದರೆ ಮುಖಾಂತರ ನಾವು ಹತೋಟಿ ಮಾಡಬೇಕು. ಅಂದರೆ ಮುಂಚಿತವಾಗಿ ಬರುವ ಅಂಗಮಾರಿ ರೋಗವನ್ನು ಡೈಥೇನಿಯಂ 45 ಅಥವಾ ಕ್ಲೋರೋಥ್ಯಾಲೋನಿಲ್ 2 ಗ್ರಾಮನ್ನು 1 ಲೀಟರ್ನಲ್ಲಿ ಬೆರೆಸಿ ನಾವು ಸಿಂಪರಣೆ ಮಾಡಬೇಕು. ಅಥವಾ 1 ಹೆಕ್ಟೇರ್ಗೆ 300 ರಿಂದ 400 ದ್ರಾವಣವನ್ನು ಬಳಸಬೇಕಾಗುತ್ತೆ. ಎರಡನೇ ಹಂತದ ಅಂಗಮಾರಿ ರೋಗಕ್ಕೆ ಅಂದರೆ ಫೈಟೋಪ್ತರಾ ಇನ್ಫೆಸ್ಟನ್ಸ್ ಇಂದ ಬರುವಂಥ ರೋಗಕ್ಕೆ ಅದು ರಿಡೋಮಿಲ್ನ 2 ರಿಂದ 3 ಗ್ರಾಮ್ ಪುಡಿಯನ್ನು 1 ಲೀಟರ್ ದ್ರಾವಣದಲ್ಲಿ ನಾವು ಬೆರೆಸಿ ಸಿಂಪರಣೆ ಮಾಡಬೇಕು. ಮತ್ತು ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಮತ್ತು ಯಶಸ್ವಿ ರೈತರ ಪ್ರಯೋಗಗಳ ನಮಗೆ ಇನ್ನೂ ಹಲವು ಔಷಧಿಗಳನ್ನು ನಾವು ಬಳಸ್ಬೋದು ಅಂತ ನಾವು ಕಂಡುಕೊಂಡಿದ್ದೀವಿ. ಅಂಥ ಔಷಧಿಗಳಲ್ಲಿ ಸ್ಟ್ರಾಬಿಲರಿನ್ ಬೇಸ್ಡ್ ಶಿಲೀಂಧ್ರನಾಶಕಗಳು, ಈಗ ಅಜಾಕ್ಸಿಸ್ಟ್ರಾಬಿನ್ ಆಗ್ಬೋದು, ಆ ಥರದ ಸ್ಟ್ರಾಬಿಲರಿನ್ ಬೇಸ್ಡ್ ಔಷಧಿಗಳನ್ನು 1 ಗ್ರಾಮ್ ಅಥವಾ 1 ml 1 ಲೀಟರ್ನ ದ್ರಾವಣದಲ್ಲಿ ಹಾಕಿ ನಾವು ಬಳಸ್ಬೋದು. ಇದಲ್ಲದೆ ಈಗ ಡೈಮೆಥೋಮಾರ್ಫ್ ನಾವು ಅದನ್ನು ಅಂದರೆ ಟ್ರೇಡ್ ನೇಮ್ ಅಕ್ರೋಬ್ಯಾಟ್ ಅಂತ ಹೇಳ್ತೀವಿ, ಸೈಮೋಕ್ಸಾನಿಲ್ ಅಂತ ಹೇಳ್ತೀವಿ. ಈ ಔಷಧಿಗಳನ್ನು ಕೂಡ ನಾವು 1 ರಿಂದ 2 ಗ್ರಾಮ್ 1 ಲೀಟರ್ನಲ್ಲಿ ಬಳಸಿ ನಾವು ಸಿಂಪರಣೆ ಮಾಡೋದ್ರಿಂದ 2 ರೋಗಗಳನ್ನು, ಮೊದಲು ಬರುವ ಅಂಗಮಾರಿ ರೋಗ ಮತ್ತು 2ನೇ ಹಂತ ಅಂಗಮಾರಿ ರೋಗಗಳನ್ನು ಒಟ್ಟಿಗೆ ನಾವು ನಿಯಂತ್ರಣ ಮಾಡಬಹುದು. ಸಾವಯವ ಪದ್ಧತಿಯಲ್ಲಿ ಟೊಮ್ಯಾಟೊ ಬೆಳೀತಾ ಇದ್ರೆ ಮುಖ್ಯವಾಗಿ ತಾಮ್ರಯುಕ್ತ ಶಿಲೀಂಧ್ರನಾಶಕಗಳನ್ನು ಬಳಸಬಹುದು. ಪೊಟ್ಯಾಷಿಯಂ ಬೈಕಾರ್ಬೋನೇಟ್ ಯುಕ್ತ ಔಷಧಿಗಳನ್ನ ಪ್ರತಿ ಲೀಟರ್ ನೀರಿಗೆ 2 ರಿಂದ 3 ಮಿಲಿಯಂತೆ ಬೆರೆಸಿ ಸಿಂಪಡಿಸಬೇಕು. ಮತ್ತು ಜೈವಿಕ ಶಿಲೀಂಧ್ರನಾಶಕಗಳನ್ನ ಬೀಜೋಪಚಾರ ಮಾಡುವ ಮೂಲಕ ಹಾಗೂ ಮಣ್ಣಿನಲ್ಲಿ ಬೆರೆಸುವುದರ ಮುಖಾಂತರ ಈ ರೋಗವನ್ನ ಹತೋಟಿಯಲ್ಲಿಡಲು ಸಾಧ್ಯ. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂದ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳ ಜೊತೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.